ಹೆಂಡತಿ ಹಾಸಿಗೆಯ ಮೇಲೆ ಗಂಡನಿಗೆ ಈ ಕೆಲಸ ಮಾಡಲು ಬಿಡಲೇಬಾರದಂತೆ. ವೈವಾಹಿಕ ಜೀವನದಲ್ಲಿ ನಿರಂತರ ಜಗಳ ಮನಸ್ತಾಪಗಳನ್ನು ಹೊಂದಿರುವವರು ಹೊರಗೆ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ. ಅದರಲ್ಲೂ ಇದು ಪುರುಷರ ಏಳಿಗೆಯನ್ನು ಕುಂಠಿತಗೊಳಿಸುತ್ತದೆ. ಹಾಗಾದರೆ ಮಹಿಳೆಯರು ಮತ್ತು ಪುರುಷರು ಯಾವ ಕೆಲಸಗಳನ್ನು ಮಾಡಬಾರದು ಎಂದು ನಾವಿಂದು ನೋಡೋಣ. ಚಾಣಕ್ಯ ನೀತಿಯ ಪ್ರಕಾರ ಮಹಿಳೆಯರು ತಮ್ಮ ಗಂಡನೊಂದಿಗೆ ಕೆಲವು ಕೆಲಸಗಳನ್ನು ಎಂದಿಗೂ ಮಾಡಬಾರದು ಎಂದು ಹೇಳಲಾಗಿದೆ. ಏಕೆಂದರೆ ಇದು ಪ್ರಪಂಚದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಇದಷ್ಟೇ ಅಲ್ಲದೆ ಸಂಬಂಧದಲ್ಲಿಯೂ ಸಹ ಬಿರುಕು ಮೂಡಬಹುದು. ಅನುಮಾನ. ಅನೇಕ ಮಹಿಳೆಯರು ತಮ್ಮ ಗಂಡನನ್ನು ನಿರಂತರವಾಗಿ ಅನುಮಾನಿಸುತ್ತಲೇ ಇರುತ್ತಾರೆ. ಅನುಮಾನ. ಅನೇಕ ಮಹಿಳೆಯರು ತಮ್ಮ ಗಂಡನನ್ನು ನಿರಂತರವಾಗಿ ಅನುಮಾನಿಸುತ್ತಲೇ ಇರುತ್ತಾರೆ. ಆದರೆ ಯಾವಾಗಲೂ ಯಾವುದೇ ವಿಚಾರವಾಗಿರಲಿ ಮೊದಲು ಅದರ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಂಡು ಅದು ಸತ್ಯವೋ ಅಥವಾ ಇಲ್ಲವೋ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಹೊರತುಪಡಿಸಿ ಎಲ್ಲ ವಿಚಾರದಲ್ಲಿಯೂ ಗಂಡನನ್ನು ಅನುಮಾನಿಸುವ ಅಭ್ಯಾಸ ಒಳ್ಳೆಯದಲ್ಲ. ಇದರಿಂದ ಪತಿ ಕೋಪಗೊಳ್ಳುತ್ತಾರೆ ಮತ್ತು ಆತನ ಕೆಲಸದ ಮೇಲೂ ಪರಿಣಾಮ ಬೀರುತ್ತದೆ. ಆತನಿಗೆ ತನ್ನ ಕೆಲಸವನ್ನು ಸರಿಯಾಗಿ ಮತ್ತು ಗಮನದಿಂದ ಮಾಡಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಇದು ಅವರನ್ನು ದೊಡ್ಡ ಗಂಭೀರ ಬಿಕ್ಕಟ್ಟಿಗೆ ಸಿಲುಕಿಸಬಹುದು. ಮುಂಜಾನೆ ತಡವಾಗಿ ಏಳುವುದು. ಮಹಿಳೆಯರೇ ಆಗಿರಲಿ ಅಥವಾ ಪುರುಷನೇ ಆಗಿರಲಿ ಬೆಳಗ್ಗೆ ಸೂರ್ಯ ಉದಯಿಸಿದ ನಂತರವೂ ತಡವಾಗಿ ಎದ್ದೇಳುವ ಅಭ್ಯಾಸವು ಜೀವನದಲ್ಲಿ ಪ್ರಗತಿಯನ್ನು ತರುವುದಿಲ್ಲ. ಇಬ್ಬರಲ್ಲಿ ಒಬ್ಬರು ಬೆಳಗ್ಗೆ ಹೊತ್ತು ತಡವಾಗಿ ಎದ್ದೇಳುವುದು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ. ಮುಂಜಾನೆ ಬೇಗನೆ ಎದ್ದು ಪ್ರಾಪಂಚಿಕ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಮತ್ತು ದಿನದ ಸಮಯವನ್ನು ಇತರ ಚಟುವಟಿಕೆಗಳಿಗೆ ಮೀಸಲಿಡುವವನು ಬೇಗನೆ ಪ್ರಗತಿ ಹೊಂದುತ್ತಾನೆ. ಹಾಗಾಗಿ ಮಹಿಳೆಯರು ತಡವಾಗಿ ಎದ್ದೇಳುವ ಅಭ್ಯಾಸವನ್ನು ತಮ್ಮ ಗಂಡಂದಿರು ಹೊಂದಿದ್ದರೆ ಇದನ್ನು ಮೊದಲು ಬಿಡಿಸಬೇಕು. ಹೆಚ್ಚು ಚಪಾತಿ ಹಿಟ್ಟು ಬೆರೆಸುವ ಅಭ್ಯಾಸ. ಅಗತ್ಯಕ್ಕಿಂತ ಹೆಚ್ಚು ಚಪಾತಿ ಹಿಟ್ಟು ಬೆರೆಸುವ ನಿಮ್ಮ ಅಭ್ಯಾಸವನ್ನು ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಒಂದು ಬಾರಿ ಕಲಸಿಟ್ಟ ಹಿಟ್ಟು ಉಳಿದರೆ ಅದನ್ನು ಸಂಗ್ರಹಿಸಿಟ್ಟು ನಂತರ ಮತ್ತೆ ಬಳಸಬಹುದು. ಆದರೆ ಈ ರೀತಿಯ ಕೆಲಸ ಮಾಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಬೆರೆಸಿದ ಹಿಟ್ಟನ್ನು ಎಂದಿಗೂ ಹಾಗೆಯೇ ಮನೆಯಲ್ಲಿ ಬಿಡಬೇಡಿ. ಹೀಗೆ ಮಾಡುವುದನ್ನು ಧರ್ಮಗ್ರಂಥಗಳಲ್ಲಿ ಕೆಟ್ಟದ್ದು ಎಂದು ಪರಿಗಣಿಸಲಾಗಿದೆ. ಇದು ಕುಟುಂಬದಲ್ಲಿ ಸಂಪತ್ತು ಮತ್ತು ಸಂತೋಷವನ್ನು ನಾಶಪಡಿಸುತ್ತದೆ ಎಂದು ತಿಳಿಸಲಾಗಿದೆ. ನಿಮ್ಮ ಸ್ವಂತ ಕೆಲಸಗಳನ್ನು ಮಾಡುವುದು. ಕೆಲವು ಮಹಿಳೆಯರು ತಮಗೆ ಅನಿಸಿದ ಕೆಲಸವನ್ನು ಯಾವಾಗಲೂ ಮಾಡುತ್ತಲೇ ಇರುತ್ತಾರೆ. ಈ ಬಗ್ಗೆ ಪತಿಯೊಂದಿಗೆ ತಿಳಿಸುವುದಿಲ್ಲ. ಆದರೆ ಹೀಗೆ ಮಾಡುವುದು ತುಂಬ ತಪ್ಪು. ಲೌಕಿಕ ಜೀವನದಲ್ಲಿ ನಾವು ಏನು ಮಾಡುತ್ತಿದ್ದೇವೆ ಎಂಬ ಕಲ್ಪನೆಯನ್ನು ಪಾಲುದಾರನಿಗೆ ನೀಡುವುದು ಅವಶ್ಯಕ. ಇದು ಮನೆಯಲ್ಲಿ ಕಿರಿಕಿರಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೆಲಸದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ವ್ಯಂಗ್ಯ. ಸಣ್ಣ ವಿಚಾರಗಳಿಗೂ ಸಹ ಪತಿಯನ್ನು ನಿಂದಿಸುವ ಅಭ್ಯಾಸವನ್ನು ಮಹಿಳೆಯರು ಹೊಂದಿದ್ದರೆ ಅದನ್ನು ಬಿಟ್ಟು ಬಿಡಬೇಕು. ಇದರಿಂದ ಪತಿಗೆ ಕೋಪ ಬರುತ್ತದೆ ಮತ್ತು ಅವರ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ. ಕೊನೆಗೆ ತನ್ನ ಹೆಂಡತಿ ತನ್ನನ್ನು ಅರ್ಥ ಮಾಡಿಲ್ಲ ಎಂದು ನಿರಂತರವಾಗಿ ಭಾವಿಸುತ್ತಾರೆ ಮತ್ತು ಏನೇ ತಪ್ಪಾದರೂ ತನ್ನನ್ನೇ ತಾನು ದೂಷಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.